ಶನಿವಾರದ ಪಂಚಾಯತ್ಗೆ ಕಿಚ್ಚ ಸುದೀಪ್ ಎಂಟ್ರಿ ಕೊಡುತ್ತಿದ್ದಂತೆ ಇವಾಗ ಸ್ಪರ್ಧಿಗಳಿಗೆ ಬಿಸಿ ಮುಟ್ಟಿದ್ದಾರೆ. ಬನ್ನಿ ಯಾವ ಸ್ಪರ್ಧೆಗೆ ಯಾವ ಕ್ಲಾಸ್ ಸಿಕ್ತು ಎಂಬುದನ್ನ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಒಂದು ರೋಚಕ ಟಾಸ್ಕ್ ಒಂದು ನಡೀತಾ ಇತ್ತು. ಈ ಒಂದು ಟಾಸ್ಕ್ ನಲ್ಲಿ ಇಬ್ಬರ ನಡುವೆ ಮುಖಾಮುಖಿ ಜಗಳ ಕೂಡ ಆಯ್ತು ವೀಕ್ಷಕರೇ. ಯಾರ ನಡುವೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಹಳೆಯ ಒಂದು ಸೀಸನ್ ನ ಸ್ಪರ್ಧಿಗಳು ಎಂಟ್ರಿ ಕೊಡ್ತಿದ್ದಂತೆ ಒಂದು ನಾಮಿನೇಷನ್ ನ ಒಂದು ವಿಚಾರ ಎತ್ತಿದ್ದು, ನಾಮಿನೇಷನ್ ಟಾಸ್ಕ್ ನಲ್ಲಿ ಇಬ್ಬರು ಏಕಾಏಕಿ ಕ್ಲಾರಿಟಿಯನ್ನ ಕೊಡುತ್ತಾ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಆವಾಗಲೇ ಕೈ ಮುಲಾಯಿಸುವಷ್ಟು ಒಂದು ಗಲಾಟೆ ನಡೆಯಿತು ವೀಕ್ಷಕರೇ. ಇವತ್ತಿಗೂ ಕೂಡ ಕ್ಯಾಪ್ಟನ್ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರ ನಡುವೆ ಈ ಒಂದು ಕ್ಲಾರಿಟಿಯನ್ನ ಉತ್ತಮ ಕಳಪೆ ಒಂದು ರೀಸನ್ ನಲ್ಲಿ ಇವತ್ತು ಕೂಡ ರಜತ್ ಮತ್ತು ಧನರಾಜ್ ನಡುವೆ ಮತ್ತೆ ಇನ್ನಷ್ಟು ಹೆಚ್ಚಾಗಿ ಒಂದು ಅತಿರೇಕದ ಗಲಾಟೆ ನಡೆಯಿತು ವೀಕ್ಷಕರೇ. ರಜತ್ ವರ್ತನೆಗೆ ಬೇಸತ್ತ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀವು ರೌಡಿನ ನಿಜವಾದ ಆಟಗಾರನ ಎಂಬುದನ್ನ ನೀವು ಇಲ್ಲಿ ಪ್ರೂವ್ ಮಾಡಬೇಕಿತ್ತು. ನೀವು ಕೈ ಮಾಡಲು ನಿಮಗೆ ಅಧಿಕಾರ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಕಿಚ್ಚ ಸುದೀಪ್ ರಜತ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಜತ್ ಮಾತಿಗೆ ತಲೆ ಎತ್ತದ ಸುದೀಪ್ ಮಾತಿಗೆ ತಲೆ ಎತ್ತದ ರಜತ್ ಅವರು ಇದೀಗ ಕಣ್ಣೀರನ್ನ ಹಾಕಿದ್ದಾರೆ. ಬಿಗ್ ಬಾಸ್ ಆದೇಶದಂತೆ ಈ ವಾರ ಹೋಗುವಂತಹ ಸ್ಪರ್ಧಿಗಳೇ ಬೇರೆ, ಆದರೆ ರಜತ್ ಅವರ ಈ ಒಂದು ಕೆಟ್ಟ ವರ್ತನೆಗೆ, ರಜತ್ ಅವರ ಒಂದು ಏನು ರೌಡಿತನಕ್ಕೆ ಇನ್ನೊಬ್ಬ ಸ್ಪರ್ಧೆಯ ಮೇಲೆ ಕೈ ಮಾಡಿದ್ದಕ್ಕೆ ಅವರನ್ನ ಸುದೀಪ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ದಾರೆ. ಸೊ ಇದು ಖಡಕ್ ಆದ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅಲ್ಲದೆ ಇದೀಗ ಧನರಾಜ್ ಮೇಲೆ ಇಲ್ಲದ ಸಲ್ಲದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆಯಿತು. ಹಾಗೆ ರಜತ್ ಅವರು ಈ ರೀತಿಯಾಗಿ ಕೈ ಮಾಡಿದ್ದು ತಪ್ಪು ಎಂಬುದನ್ನ ಸುದೀಪ್ ಅರಿತು ಅವರಿಗೆ ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಆಚೆ ಕಳಿಸಿದ್ದಾರೆ. ಅದಲ್ಲದೆ ರಜತ್ ಮೇಲೆ ಧನರಾಜ್ ಕೈ ಇಟ್ಟಿದ್ದು ಅಷ್ಟು ಕೂಡ ತಪ್ಪಿದೆ ಅನ್ನೋದನ್ನ ಸುದೀಪ್ ಅರಿತುಕೊಂಡು ಧನರಾಜ್ಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ವಿಚಾರ. ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.